ನೀವು ಆ ಥರ ಇದ್ರೆ ನೀವಾಗಲೇ ನಿಮ್ಮ ಇಡೀ ಟೀಮಗೆ ಬೆಂಗಳೂರೊಳಗೆ ಕಾಲಿಡಬೇಡ್ರಿ. ನೀವು ಪಂದ್ಯಗಳನ್ನ ದಯಮಾಡಿ ಬೆಂಗಳೂರಲ್ಲಿ ಆಡಿಸಿ. ನೀವು ಎಲ್ಲಿ ಆಡಿಸ್ಬೇಕು ಅನ್ಕೊಂಡಿದ್ರೆ ಅಲ್ಲಿಗೆ ಹೊರಟೋಗಿ, ಹೆಸರು ಚೇಂಜ್ ಮಾಡ್ಕೊಳ್ಳಿ. ನೀವು ಬೇಡ ನಮಗೆ. ಈ ಬಾರಿ ನಮ್ಮ ಬೆಂಗಳೂರಿಗರ ಆಸೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್ಗಳು ನಡೆದರೆ ಬಹಳ ಉತ್ತಮ ಅಂಥೇಳಿ ಈ ಬಗ್ಗೆ ಜಟಾಪಟಿ ನಡೀತಾ ಇದೆ KSCA ಮತ್ತು RCB ಮ್ಯಾನೇಜ್ಮೆಂಟ್ಗೆ. RCB ಮ್ಯಾನೇಜ್ಮೆಂಟ್ ಒಪ್ಕೊಳ್ತಾ ಇಲ್ಲ, ಸೊ ಅಲ್ಲಿ ಕಾಲು ತುಳಿತಾಗಿದೆ, ಸ್ಟ್ಯಾಂಪೇಡ್ ಆಗಿದೆ. ಆದರೆ ಇಲ್ಲಿ KSCA ಹೇಳ್ತಾ ಇದೆ, ನಾವು ರಿನೋವೇಷನನ್ನು ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ, ನಾವು ರಿನೋವೇಷನ್ ಮಾಡಿಸಿದ್ದೇ ಮ್ಯಾಚ್ಗಳು ಇಲ್ಲಿ ನಡೀಲಿ ಅಂತ. ಈ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಜೊತೆಗೆ ನೀವು ಹೇಳ್ತಾ ಇದ್ರಿ ಈ ಹೆಸರು ಬದಲಾವಣೆ ಕೂಡ ಆಗಬೇಕು ಅಂತ. RCB ಬೆಂಗಳೂರು ಮ್ಯಾಚ್ಗಳು ಬೆಂಗಳೂರಲ್ಲಿ ನಡೀಲಿಲ್ಲ ಅಂದರೆ ನಮಗೆ ಬೇಡ ಅಂತ, ಹೆಸರನ್ನೇ ಚೇಂಜ್ ಮಾಡ್ಕೊಳ್ಳಿ ಅವರು ಅಂತ. ಈ ಬಗ್ಗೆ ನೀವು ಏನು ಹೇಳ್ತೀರಿ? ನಿಜಕ್ಕೂ RCB ಮ್ಯಾನೇಜ್ಮೆಂಟ್ ಏನಿದ್ದಾರೆ ಅಂತಂದರೆ ಮೇಡಮ್, ಕಪ್ ಗೆದ್ಬಿಟ್ಟ ಮೇಲೆ 2 ಕೊಂಬಂದ್ಬಿಟ್ಟಿದೆ ಅವ್ರಿಗೆ. ಸ್ಟ್ಯಾಂಪೇಡ್ ಆಯಿತು, ಅದಕ್ಕೆ ನಮ್ಮ ಒಂದು ಕಂಡೋಲೆನ್ಸ್ ನಾವು ಕೊಟ್ಟಿದ್ದೀವಿ ಮೇಡಮ್. ನಾವು ಅವ್ರಿಗೆ ಆಗಬಾರ್ದಾಗಿತ್ತು, ಅದು ಖಂಡಿತವಾಗ್ಲು. ಅದು ಅತಾಚುರ್ಯ, ಯಾರೂ ಅಂದ್ಕೊಂಡಿರಲಿಲ್ಲ. ಆ ಸಂದರ್ಭದಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ತೊಗೊಂಡಿದ್ರೆ ಆಗ್ತಿರಲಿಲ್ಲ. ನೀವು ಅದನ್ನು ಗಮನದಲ್ಲಿಟ್ಕೊಂಡು ನೀವು RCB ಮ್ಯಾಚ್ಗಳನ್ನ ಇಲ್ಲಿ ಆಡಿಸಲ್ಲ ಅಂತಂದರೆ ಎಲ್ಲ ಟೀಮ್ಗಳ ಪ್ರೇಕ್ಷಕರು, ಆಯಾ ರಾಜ್ಯದವರು ಹೆಮ್ಮೆಯಿಂದ ಪ್ರೀತಿಯಿಂದ ಅವ್ರ ಟೀಮು ಅಂತ ಹೇಳಿ ಭಾಳ ಗೌರವದಿಂದ ಅವರು ಖುಷಿ ಪಡ್ತಾ ಇರ್ತಾರೆ. ನೀವು ಆ ಥರ ಆದರೆ ದಯವಿಟ್ಟು ನಾನು RCB ಮ್ಯಾನೇಜ್ಮೆಂಟ್ಗಳು ಹೇಳ್ತೀನಿ, ದಯವಿಟ್ಟು ಅಯೋಗ್ಯರು ತಗೊಬಂದು ನಮ್ಮ ಬೆಂಗಳೂರು ಹೆಸರನ್ನ ತೆಗೆದುಬಿಟ್ಟು ನೀವು ಬೇರೆ ಯಾವ್ದಾದ್ರು ಹೆಸರು ಇಟ್ಕೊಂಡು ಬೇಕಾದ್ರೆ ಅಲ್ಲಿ ಹೋಗಿ ಹಾಡಿ. ದಯವಿಟ್ಟು ಇಲ್ಲೂ ಒಂದಷ್ಟು ಅಭಿಮಾನಿಗಳಿದ್ದಾರೆ ಮೇಡಮ್. ಇಲ್ಲೂ ಸಹ ಬೆಂಗಳೂರು ಇವತ್ತು RCBನ ಅತಿ ಹೆಚ್ಚು ಪ್ರೀತಿಸಂಥವ್ರು ಯಾವುದೋ ಇನ್ಯಾರೋ ಅಲ್ಲ ಮೇಡಮ್, ನಾವು ಇಲ್ಲಿ ಕರ್ನಾಟಕದವರು ಅತಿ ಹೆಚ್ಚು ಪ್ರೀತಿ ಕೊಟ್ಟು ಅವ್ರನ್ನ ಅಷ್ಟು ಹೃದಯದಿಂದ ಪ್ರೀತಿಸ್ತೀವಿ. ಈಗ ನೀವು ಹಂಗೂ ಮೊನ್ನೆ ತಾನೇ ಹೇಳಿದ್ರು ವೆಂಕಟೇಶ್ ಪ್ರಸಾದ್ ಅವರು, ನಾವೆಲ್ಲ ರೆಡಿ ಮಾಡಿಸಿದ್ದೀವಿ, ಇನ್ನು ಮುಂದೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಕ್ಯಾಬಿನೆಟಲ್ಲೂ ಚರ್ಚೆ ಮಾಡಿ ಕರ್ನಾಟಕ ಸರ್ಕಾರ ಪರ್ಮಿಷನ್ ಕೊಟ್ಟ ಮೇಲೂ ನಾವು ಇಲ್ಲಿ ಆಡ್ಸಲ ಹೋಗ್ತೀವಿ ಅಂತಂದರೆ ನಿಮ್ಮ ದಿಮಾಕಲ್ವ ನೀವು ಆ ಥರ ಇದ್ದರೆ ನೀವಾಗಲೇ ನಿಮ್ಮ ಇಡೀ ಟೀಮಾಗಲೇ ಬೆಂಗಳೂರೊಳಗೆ ಕಾಲಿಡಬೇಡ್ರಿ. ನೀವು ಬರಲೇಬೇಡ್ರಿ ನೀವು ಕರ್ನಾಟಕಕ್ಕೆ. ಇದು ನಮಗೂ ಹೋಗ್ತಾ ಕೋಟ್ಯಾಂತರ ಜನ ಇಲ್ಲೂ ಇದ್ದಾರೆ, ಪಾಪ ಅವ್ರಿಗೂ ಆಸೆ ಇರಲ್ವಾ ನಾನು ಹೋಗಿ ನೋಡಬೇಕು ಅಂತಂತ ಹೇಳಿ. ದಯವಿಟ್ಟು ಆ ಥರದ ಒಂದು ನಿಲುವುಗಳನ್ನ ಮಾಡಬೇಡಿ. ಇಲ್ಲಿ ಬನ್ನಿ, ಮುನ್ನೆಚ್ಚರಿಕೆ ಏನು ತೊಗೋಬೇಕು ಅದೆಲ್ಲ ತೊಗೊಂಡು ಎಲ್ಲ ಸಿದ್ಧವಾಯ್ತಾ, ಮ್ಯಾಚ್ಗಳು ಆಡ್ಸೋದು 7 ಮ್ಯಾಚ್ಗೋಸ್ಕರ ನೀವು ಹೊರಗಡೆ ಹೋಗೋದನ್ನ ಯಾವುದೇ ಕಾರಣಕ್ಕೆ ಇಷ್ಟಪಡಲ್ಲ. ಆ ಥರ ಹೋಗಲೇಬೇಕು ಅಂತಿದ್ರೆ ನಾನು ದಯವಿಟ್ಟು ಅವ್ರಿಗೆ ಕೇಳ್ಕೊತೀನಿ, ನಮ್ಮ ಹೆಸರನ್ನ ಚೇಂಜ್ ಮಾಡಿಬಿಡಿ. ನೀವು ಬೇಕಾದ್ರೆ ಹೋಗಿ ಬೇರೆ ಯಾವ್ದಾದ್ರು ಹೆಸರು ಇಟ್ಕೊಂಡು ನೀವು ಮ್ಯಾಚ್ಗಳು ಆಡ್ಕೊಳ್ಳಿ. ದಯವಿಟ್ಟು ನಮಗೆ ನೋವು ಮಾಡಬೇಡಿ. ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ, ಒಬ್ಬ RCB ತಂಡದ ಅಭಿಮಾನಿಯಾಗಿ ನಾನು ಕೇಳ್ಕೊಳ್ತೀನಿ, ಹೋದ ವರ್ಷ ಕಪ್ ಗೆದ್ದಿದೆ, ಕರೆಕ್ಟಾಗಿ ಸೆಲೆಬ್ರೇಷನ್ ಮಾಡೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ಸಲ ಬಂದು ಆ ಸ್ಟೇಡಿಯಮಲ್ಲಿ ನೀವು ಆಡೋವಂಥ ಮ್ಯಾಚ್ಗಳನ್ನ ಅಟ್ಲೀಸ್ಟ್ ಪ್ರೇಕ್ಷಕರು ಅಲ್ಲಾದರೂ ಆ ಗ್ಯಾಲರಿಲಿ ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಲಿ. ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಅದಕ್ಕೆ ಬೇಕಾದಂಥ ಕಟ್ಟುನಿಟ್ಟಿನ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ತಗೊಳ್ಳಿ. ಬಟ್ ದಯವಿಟ್ಟು ನಾನು RCB ಮ್ಯಾನೇಜ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಪಂದ್ಯಗಳನ್ನ ದಯಮಾಡಿ ಬೆಂಗಳೂರಲ್ಲಿ ಆಡಿಸಲೇಬೇಕು ಅನ್ನೋದು ನನ್ನ ಮನವಿ ಮೇಡಮ್. ದಯವಿಟ್ಟು ಹೆಸರು ಬದಲಾವಣೆ ಆಗಬೇಕು ಅಂತಂದ್ರಿ, ಸೊ ಬೆಂಗಳೂರು ಟೀಮನ್ನು ಹೆಂಗೆ ಸರ್ ಹೆಸರು ಬದಲು ಮಾಡೋದು? ಏನಂತ ಹೆಸರಿಡಬೇಕು ಹೊಸದಾಗಿ? ನಿಮ್ಗೆ ಏನು ಅನಿಸುತ್ತೆ? ನಾನು ಒಂದು ಕೇಳೋದೇನು ಅಂತಂದರೆ ಹೆಸರು ಚೇಂಜ್ ಮಾಡಿ ಅಂತಂದರೆ ಆ ದೃಷ್ಟಿಯಲ್ಲೆಲ್ಲ ಹೇಳಿದ್ದು. ನಮ್ಗೆ ಇಷ್ಟು KSCA ಅವರು ಹೇಳ್ತಾ ಇದ್ದಾರೆ, ಬನ್ನಿ ನಾವು ಎಲ್ಲ ರೆಡಿ ಮಾಡಿದ್ದೀವಿ, ಬಂದು ಆಡಿ ಅಂತಂತ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಎಲ್ಲ ಆದಮೇಲೂ ಕೂಡ ನಾವು ಇಲ್ಲಿ ಆಡಿಸೋದೆಲ್ಲ ನಾವು ಬೇರೆ ಕಡೆ ಹೋಗ್ತೀವಿ ಅಂತಂದ್ರೆ ಅರ್ಥ ಏನು? ನಮ್ಮ ಒಂದು ಭಾವನೆಗಳಿಗಿಂತ ಹೆಚ್ಚು ಅವ್ರಿಗೆ ನಾವೇ ಅಲ್ವಾ ಬೆಳೆಸಿದ್ದು. ನೀವು ಒಂದು ಮ್ಯಾಚು ಗೆಲ್ಲದೇ ಇದ್ದಾಗ ನಿಮ್ಮ ಜೊತೆ ನಿಂತವ್ರು ಯಾರು? ನೀವು ಒಂದು ಕಪ್ಪು ಗೆಲ್ಲದೇ ಇದ್ದಾಗ ನಿಮ್ಮ ಜೊತೆಗೆ ನಿಂತವ್ರು ಯಾರು? ಈಗೆಲ್ಲ ಗೆದ್ದು ಆಗೋಯ್ತು, ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೋಯ್ತು ಅಂತ ನಮ್ಮನ್ನೇ ಮರ್ತುಬಿಟ್ರಾ? ನಮ್ಮನ್ನೇ ಮರೆಯೋದು ಸರಿನಾ RCB ಮ್ಯಾನೇಜ್ಮೆಂಟ್ ಅವರು? ಓಲಿ ಕನ್ನಡದವರು RCB ಮ್ಯಾನೇಜ್ಮೆಂಟಲ್ಲಿ ಯಾರು ಕನ್ನಡದವ್ರು ಇದ್ದರೆ ಪಾಪ ಅವ್ರಿಗೆ ಅರ್ಥ ಆಗೋದು, ಇಲ್ಲಿ ಒಳಗಡೆ ಇಲ್ಲಿ ಹಾಕಬೇಕು, ಇಲ್ಲಿ ಆಡಿಸ್ಬೇಕು ಅಂತ ಹೇಳಿ. ವಾಟ್ ಎವರ್ ಇಟ್ ಈಸ್, ಏನಾದರೂ ಇರಲಿ, ದಯವಿಟ್ಟು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಇಲ್ಲೇ ಆಡಿಸಿ. ನೀವು ಇಲ್ಲಿ ಆಡಿಸೋದಿಲ್ಲ ಅಂದರೆ ನಿಮ್ಮ ಇಂಟೆನ್ಷನಲ್ಲಿ ನೀವು ಸ್ಟ್ಯಾಂಪೇಡ್ ಉದ್ದೇಶವೇ ಇದ್ದಿದ್ದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳೋದಕ್ಕೆ ನೀವು ಒಂದು ಲೆಟ್ರ್ ಕೊಟ್ಟು ಆಡಿಸೋದ್ರಲ್ಲಿ ಅರ್ಥ ಇದೆ. ಇಲ್ಲ, ನಿಮ್ಮ ಇಂಟೆನ್ಷನ್ ಬೇರೆ ಏನೋ ಕಾಣಿಸ್ತಾ ಇದೆ, ಇನ್ನು ಬೆಂಗಳೂರಲ್ಲೇ ಆಡಿಸ್ಬಾರ್ದು, ಇನ್ನು ಬೆಂಗಳೂರಲ್ಲೇ ಇದ್ಬಾರ್ದು ಅಂತಂತ. ಅವ್ರದ್ದು ಯಾವುದೋ ಆಫೀಸ್ ಬೆಂಗಳೂರಲ್ಲಿ ಇದೆ ಅಂತಂತ ಕೇಳ್ಪಟ್ಟೆ. ಖಾಲಿ ಮಾಡ್ಕೊಂಡು ಹೊಂಟೋಗಿ ನಿಮ್ಮ ಆಫೀಸು, ಇಲ್ಲಿ ನೀವು ಇರೋದು ಬೇಡ. ನೀವು ಎಲ್ಲಿ ಆಡಿಸ್ಬೇಕು ಅಂದ್ಕೊಂಡಿದ್ರೆ ಅಲ್ಲಿಗೆ ಹೊಂಟೋಗಿ, ಹೆಸರು ಚೇಂಜ್ ಮಾಡ್ಕೊಳ್ಳಿ. ನೀವು ಬೇಡ ನಮಗೆ ಇನ್ಯಾರಾದ್ರೂ ಬೇಕಾದ್ರೆ ಹೊಸ ಟೀಮ್ ಕಟ್ಟಲಿ. ದಯವಿಟ್ಟು ಆ ಥರದೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಮೇಡಮ್. ಅದೊಂದು ಬೇಜಾರು ವಿಷಯ. ದಯವಿಟ್ಟು ಸೀರಿಯಸ್ಲಿ ಬೇಜಾರು ಅದನ್ನು ಕೇಳಿ. ನಾನು ಸಮಸ್ತ ನಮ್ಮ RCB ಅಭಿಮಾನಿಗಳ ಪರವಾಗಿ ಮಾತಾಡ್ತಾ ಇದ್ದೀನಿ ಮೇಡಮ್. ಇಲ್ಲೇ ಪಂದ್ಯಗಳಾಡಲಿ. ಸರ್, ಕೊನೆಯದಾಗಿ ನಿಮ್ಮನ್ನು ಇಷ್ಟು ದಿನಗಳ ಕಾಲ ಸೀಸನ್ 9 ಆದಮೇಲೆ ನಿಮ್ಮ ಪ್ರತಿಯೊಂದು ಹೋರಾಟ ಯಾವುದೇ ವಿಚಾರ ನಡೆದರೂ ಕೂಡ ಸೊ ನೀವಲ್ಲಿ ಫಸ್ಟ್ ಇರ್ತೀರಾ. ಸೊ ನಿಮ್ಮನ್ನು ಇಷ್ಟಪಡುವಂಥವ್ರಿಗೆ, ನಿಮ್ಮನ್ನು ಪ್ರೀತಿ ಮಾಡುವಂಥ ಜನರಿಗೆ ಏನು ಹೇಳ್ತೀರಿ? ತುಂಬ ಜನ ಪಾಪ ತುಂಬ ಪ್ರೀತಿ ಮಾಡ್ತಾರೆ. ಈಗಲೂ ಹೋದ್ರು ಬಿಗ್ ಬಾಸಲ್ಲಿ, ಸಾರ್ ನನಗೆ ತುಂಬ ಖುಷಿ ಆಗುತ್ತೆ ಸಾರ್ ನಿಮ್ಮನ್ನು ನೋಡಿ,
ನೀವು ಇನ್ನೊಂದು ಸಲ ಹೋಗಿ ಸರ್, ನೀವು ಇನ್ನೊಂದು ಸಲ ಹೋಗಿ ಸರ್ ಅಂತೆಲ್ಲ ಕೇಳ್ತಾರೆ. ಗಾಂಧಿ ಬಜಾರ್ಗೆ ಹೋಗಲಿ, ಜಯನಗರಕ್ಕೆ ಹೋಗಲಿ, ಅಲ್ಲೆಲ್ಲೋ ಮಲ್ಲೇಶ್ವರಕ್ಕೆ ಹೋಗಲಿ, ಎಲ್ಲಿ ಹೋಗಲಿ ಮೇಡಮ್, ನಾನು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಲಿ, ಅಲ್ಲಿ ಯಾವ್ದಾದ್ರು ಒಂದು ಬೇರೆ ಎಲ್ಲಾದರೂ ಹೋದಾಗೆಲ್ಲ ಪಾಪ ಭಾಳ ಇವತ್ತು ಸಹ ಈಗ ಬಿಗ್ ಬಾಸಿಂದ ಆಚೆ ಬಂದೇನೋ ಅನ್ನೋ ರೀತಿಯಲ್ಲಿ ಪ್ರೀತಿ ತೋರಿಸ್ತಾರೆ. ಅದನ್ನೆಲ್ಲ ನಾವು ಮರೆಯೋದಕ್ಕಾಗಲ್ಲ ಮೇಡಮ್. ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ, ಒಂದಷ್ಟು ಜನ ಕೆಟ್ಟ ಕಾಮೆಂಟು, ಒಂದಷ್ಟು ಇನ್ಫ್ಲೂಯೆನ್ಸರ್ಸು ಸೇರಿ ಒಂದಷ್ಟು ಜನ ಕೆಟ್ಟ ಕಾಮೆಂಟ್ ಹಾಕಿದ್ರು ಅಂತ ಹೇಳಿ ಬೈತಾರೆ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾರಿಗೂ ಬೈಯೋದಕ್ಕೆ ಹೋಗಬೇಡಿ. ಅವ್ನು ಕೆಟ್ಟ ಕಾಮೆಂಟ್ ಹಾಕಲಿ, ಒಳ್ಳೆ ಕಾಮೆಂಟ್ ಹಾಕಲಿ, ಅವರೆಲ್ಲ ನಮ್ಮನ್ನು ಬೆಳೆಸೋರು, ಅವರೇ ನಮ್ಮ ಪಾಲಿಗೆ, ಏನೇ ಆದರೂ ಅವರೇ. ದಯವಿಟ್ಟು ಅವ್ರನ್ನ ಯಾರೂ ಬೈಯೋದಕ್ಕೆ ಹೋಗಬೇಡಿ. ನೀವು ನಿಮಗಿಷ್ಟನಾ, ನೀವು ಇಷ್ಟ ಅಂತ ಮಾತ್ರ ಹೇಳಿ. ಇನ್ನೊಬ್ಬರು ಸರಿ ಇಲ್ಲ ಹಾಗಾಗಿ ನಾವು ಇಷ್ಟ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಅದು ಈ ಬಿಗ್ ಬಾಸ್ ಇದರಲ್ಲಿ ಆ ಥರ ಆಗಬಾರ್ದು ಅಂತ ನನಗನ್ಸುತ್ತೆ. ಎಲ್ಲರನ್ನೂ ಪ್ರೀತಿಸಿ, ಬೈಯೋರೂ ಇರಲಿ, ಎಲ್ಲರೂ ಇರಲಿ, ಅವ್ರನ್ನೆಲ್ಲರನ್ನೂ ಮನವೊಲಿಸ್ಕೊಂಡು ಅವ್ರನ್ನ ಗೆಲ್ಲುವಂಥದ್ದೇ ನಿಜವಾದ ಬಿಗ್ ಬಾಸ್ ಜೀವನದಲ್ಲಿ. ಸೊ ಹಾಗಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ಜೊತೆ ನನ್ನ ಇನ್ಸ್ಟಾಗ್ರಾಮೆಲ್ಲ ಫಾಲೋ ಮಾಡ್ರಪ್ಪ. ಯಾಕೆ ಯಾರು ಸುಮಾರು ಜನ ಫಾಲೋ ಮಾಡಿಲ್ಲ? ಯಾಕೆ ಫಾಲೋ ಮಾಡಿಲ್ಲ? ಮಾಡಬೇಕು ಅಷ್ಟೇ. ಸೊ ಎಲ್ಲರೂ ಫಾಲೋ ಮಾಡಿ, ನಮ್ಮ ಕನ್ನಡದ ಕೆಲಸಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಣ ನಮ್ಮ ಜನರ ಪರವಾಗಿ ಅಂತ ಹೇಳ್ತೀನಿ. ಎಲ್ರಿಗೂ ಹೊಸ ವರ್ಷ ಶುಭಾಶಯ. ಎಲ್ರಿಗೂ ಒಳ್ಳೇದಾಗಲಿ. ಭೂಮಿಕಾ ಅವರೇ, ನಿಮಗೂ ಒಳ್ಳೇದಾಗಲಿ. ನೀವು ಯಾರು ಗೆಲ್ಲಬೇಕು ಅಂದ್ಕೊಂಡಿದ್ದೀರಾ? ಹೇಳಲ್ವಂತೆ, ನಾವು ಹೇಳ್ಬೇಕಂತೆ. ಇದು ಸರಿನಾ ಫ್ರೆಂಡ್ಸ್? ಹಾಂ, ಕತ್ತುಂಟಾ ಫ್ರೆಂಡ್ಸ್? ರೈಟ್, ಸಿಗೋಣ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಸೊ ಇದಿಷ್ಟು ಕೂಡ ರೂಪೇಶ್ ರಾಜಣ್ಣ ಅವರ ಮಾತಾಗಿತ್ತು. ಎರಡು ಪ್ರಮುಖ ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಒಂದು, ಬಿಗ್ ಬಾಸ್ ರಿಯಾಲಿಟಿ ಏನು ಅನ್ನೋದು ಒಂದಷ್ಟು ನಮಗೆ ತಿಳಿಸುವಂಥ ಪ್ರಯತ್ನ ಆಯಿತು. ಜೊತೆಗೆ ಇನ್ನೊಂದು ಪ್ರಮುಖ RCB ಮ್ಯಾಚ್ಗಳು ಬೆಂಗಳೂರಲ್ಲೇ ನಡಿಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿ ಅದಕ್ಕೂ ಕೂಡ ರಿಕ್ವೆಸ್ಟನ್ನು ಮಾಡಿದರು. ಸೊ ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.